ಓಂ ಗಣೇಶ. ಮಕರ ರಾಶಿಯವರಿಗೆ ಗುರು, ರಾಹು, ಕೇತು, ಶನಿ ಗೋಚರ ಫಲ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಗುರು ವಿಚಾರ ನೋಡ್ಕೊಂಡೆ, ಗುರು ಬಂದು 6 ಮನೆ ಇರೋದ್ರಿಂದ ಖಂಡಿತ ನಿಮಗೆ ಕೆಲಸ ಇಲ್ಲ, ಇನ್ನು ಕೆಲಸದಗೋಸ್ಕರ ಟ್ರೈ ಮಾಡ್ತಿರೋಂಗೆ ಒನ್ ಆಫ್ ದಿ ಬೆಸ್ಟ್ ಕೆಲಸ ಸಿಗುತ್ತೆ. ಅದು ಇಲ್ಲಿರ ಗುರು ದೃಷ್ಟಿ 10ನೇ ಮನೆ 12ನೇ ಮನೆ ಇರೋದ್ರಿಂದ ಖಂಡಿತ ನಿಮಗೆ ಗವರ್ಮೆಂಟ್ ಜಾಬ್ ಸಿಗುತ್ತೆ. ಜಾಬ್ ಅಲ್ಲಿ ಇರೋರಿಗೆ 100% ಅಲ್ಲ 200% ಪ್ರಮೋಷನ್ ಆಗುತ್ತೆ. ಮೈನ್ ಜಾಬ್ ಶಿಫ್ಟ್ ಆಗುತ್ತೆ. ನೀವು ಏನಾದ್ರು ಬ್ಯಾಂಗ್ಳೂರಲ್ಲಿ ಇದ್ದೆ ಮೈಸೂರು ಹೋಗ್ಬೋದು, ಚೆನ್ನೈ, ಹೈದರಾಬಾದ್, ಮುಂಬೈ ಇದರ ಜಾಬ್ ಚೇಂಜ್ ಆಗುತ್ತೆ. ಅಂಡ್ ಫಾರಿನ್ ಕಂಟ್ರಿಯಲ್ಲಿ ಹೋಗೋದಕ್ಕೂ ತುಂಬಾ ಪಾಸಿಬಿಲಿಟಿ ಇದೆ. ಮತ್ತೆ ವೀಸಾಗೋಸ್ಕರ ಅಪ್ಲೈ ಮಾಡಿದೆ, ಖಂಡಿತ ಚೆನ್ನಾಗಿದೆ. ಹಣಕಾಸು ತುಂಬಾ ಅದ್ಭುತವಾಗಿದೆ. ಬಟ್ ಹಣಕಾಸು ಸ್ವಲ್ಪ ಕೇರ್ಫುಲ್ ಆಗಿ ಮೇಂಟೈನ್ ಮಾಡಿ. ಯಾಕಂದ್ರೆ ಚೆನ್ನಾಗಿ ಗುರುಗ್ರಹ ಬಂದು ಹಣಕಾಸು ಕೊಡುತ್ತೆ, ಮತ್ತೆ ಜಾಸ್ತಿ ಸಾಲ ಮಾಡಿಸ್ಬಿಡುತ್ತೆ, ಖರ್ಚು ಮಾಡುತ್ತೆ. ಸೊ ಖರ್ಚು ಮಾಡಿದ್ರೆ ಸ್ವಲ್ಪ ನೋಡ್ಕೊಳ್ಳೋದು ಬೆಸ್ಟ್ ಆಗುತ್ತೆ. ಶನಿ ವಿಚಾರಕ್ಕೆ ಬಂದೆ, ಶನಿ ಗ್ರಹ ಬಂದು 3ನೇ ಮನೆ ಇರೋದ್ರಿಂದ ತುಂಬಾ ಧೈರ್ಯ ಚೆನ್ನಾಗಿರುತ್ತೆ. ಲೈಫ್ ಅಲ್ಲಿ ಸಾಧನೆ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ಈ ಟೈಮಲ್ಲಿ ನೀವೇನಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಫ್ಯೂಚರ್ ಅಲ್ಲಿ ಹೋಗ್ತಾ 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 ಒಂದು ದೊಡ್ಡ ಒನ್ ಆಫ್ ದಿ ಬೆಸ್ಟ್ ಯೂಟ್ಯೂಬರ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ನೀವು ಸಿನಿಮಾ ಹೋಗ್ಬೇಕು ಅನ್ನೋರಿಗೆ, ಕಾಂಪಿಟೇಷನ್ ಎಕ್ಸಾಮ್ಗೆ ಟ್ರೈ ಮಾಡ್ಬೇಕನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್, ನೀವು ಟ್ರೈ ಮಾಡ್ಬೋದು. ಶನಿ ಬಂದು 5ನೇ ಮನೆ ನೋಡೋದ್ರಿಂದ ನಿಮ್ಗೆ ಲವ್ ಮ್ಯಾರೇಜ್ ಆಗ್ಬೋದು, ಸಿಂಗಲ್ ಆಗಿದ್ದೆ ನಿಮ್ ಲೈಫಲ್ಲಿ ಒಂದು ಪಾರ್ಟ್ನರ್ ಬರ್ತಾರೆ. ಮತ್ತೆ ಟ್ರೇಡಿಂಗು, ಶೇರ್ ಮಾರ್ಕೆಟ್ ಮಾಡೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಇನ್ನು ಮಗು ಆಗಿಲ್ಲ ಅನ್ನೋರಿಗೆ ಖಂಡಿತ ಈ ವರ್ಷ ನಿಮ್ಗೆ ಮಗು ಆಗುತ್ತೆ. ಮೈನ್ ಬಂದು ನಿಮ್ಗೆ ತುಂಬಾ ಲಕ್ ಇದೆ. ಫಾರಿನ್ ಟ್ರಾವೆಲ್ ತುಂಬಾ ಚೆನ್ನಾಗಿದೆ. ಖರ್ಚು ಮಾತ್ರ ಸ್ವಲ್ಪ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ. ಮತ್ತೆ ರಾಹು ಕೇತು ವಿಚಾರಕ್ಕೆ ಬಂದ್ಕೊಂಡ್ರೆ ಇದು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ರಾಹು ಬಂದು 2ನೇ ಮನೆಯಲ್ಲಿ ಚೆನ್ನಾಗಿ ಫಿನಾನ್ಷಿಯಲ್ ಚೆನ್ನಾಗಿ ಕೊಡುತ್ತೆ. ಕೇತು 8ನೇ ಮನೆ ಇರೋವಾಗ ಖಂಡಿತ ನಿಮಗೆ ಯಾರಾದ್ರೂ ನಿಮ್ಮ ಲೈಫಲ್ಲಿ ಒಬ್ರು ಬಂದು ಮೋಸ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ, ಒಂದು ಸ್ಕ್ಯಾಮ್ ಅಲ್ಲಿ ಹೋಗಿ ಸಿಕ್ಕಾಕೊಬಹುದು. ಮೈನು ಆರೋಗ್ಯ ಚೆನ್ನಾಗಿರೋದಿಲ್ಲ, ಆರೋಗ್ಯ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ತರ ರಾಹು ಚೆನ್ನಾಗಿದೆ, ಒಂದೇ ಒಂದು ಗ್ರಹ ಚೆನ್ನಾಗಿಲ್ಲ, ಕೇತು ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯ ತುಂಬಾ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ಕೇರ್ಫುಲ್ ಆಗಿರಿ, ಆರೋಗ್ಯ ಚೆನ್ನಾಗಿರೋದಿಲ್ಲ. ಮತ್ತೆ ನಿಮ್ಗೆ ಯಾವ್ದು ಶತ್ರುಗಳು ಬ್ಲಾಕ್ ಮ್ಯಾಜಿಕ್ ಮಾಡೋ ಎಲ್ಲಾ ಪಾಸಿಬಿಲಿಟಿ ಇದೆ. ಈ ವಿಚಾರದಲ್ಲಿ, ಆರೋಗ್ಯದಲ್ಲಿ, ಮತ್ತೆ ಮೋಸ ಹೋಗೋದ್ರಲ್ಲಿ, ಚೀಟಿಂಗ್ ಇದ್ರಲ್ಲಿ ಜಾಸ್ತಿ ಹೈ ಪಾಸಿಬಿಲಿಟಿ ಇದೆ ಕೇತುವಿಂದ. ಸ್ವಲ್ಪ ನೋಡಿ ಕೇರ್ಫುಲ್ ಆಗಿರಿ. ನಾನು ಇಷ್ಟು ತಿಳಿದು ಬರೀ ಗೋಚರ ಫಲ ಮಾತ್ರ. ಈ ಗೋಚರ ಫಲ ಬರೀ 30% ಮಾತ್ರ ಆಗುತ್ತೆ. ಬ್ಯಾಲೆನ್ಸ್ ಇರೋ 70% ದಶಾಭುಕ್ತಿ ನೋಡ್ಬೇಕಾಗುತ್ತೆ. ದಶಾಭುಕ್ತಿ ಚೆನ್ನಾಗಿದೆ, ನಿಮ್ ಲೈಫ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ದಶಾಭುಕ್ತಿನೇ ನಿಮ್ ಲೈಫ್ ರೂಲ್ ಮಾಡೋದು. ಈ ಗೋಚರ ಫಲ ಜಸ್ಟ್ 30% ಮಾತ್ರ. ವಿಡಿಯೋ ಇಷ್ಟ ಆಗಿದ್ದೆ ಓಂ ಗಣೇಶ ತ್ರಿಬಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಳಿಸೋ ನಂಬರ್ಗೆ